ವಿಲ್ಸನ್ ಗಾರ್ಡ್ನಲ್ಲಿ ಆಗಿರುವಂತಹ ನಿಗೂಢ ಸ್ಫೋಟ ಪ್ರಕರಣದಲ್ಲಿ ಈಗ ತನಿಖೆ ಚುರುಕಾಗಿದೆ. ಸುಮಾರು ಈ ಪ್ರಕರಣದಲ್ಲಿ 13 ಮನೆಗಳಿಗೆ ಹಾನಿಯಾಗಿದ್ದಾವೆ. ಅದರ ಜೊತೆಗೆ 9 ಜನರು ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಈ ಸ್ಫೋಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಹೇಳಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 9 ಜನರಿಗೆ ಗಾಯ ಆಗಿದೆ. ತನಿಖೆ ನಡೀತಾ ಇದೆ. ಆಸ್ಪತ್ರೆಗಳಿಗೆ ಅವರನ್ನು ದಾಖಲು ಮಾಡಲಾಗಿದೆ. ಸ್ಫೋಟವಾದ ಮನೆಯನ್ನ ಈಗ ಕ್ಲಿಯರ್ ಮಾಡಲಾಗಿದೆ. ಎಲ್ಲಿ ಸ್ಫೋಟ ಆಯ್ತಲ್ಲ ಆ ಮನೆಯನ್ನು ಈಗ ಕ್ಲಿಯರ್ ಮಾಡಲಾಗಿದೆ. ಟೆಕ್ನಿಕಲ್ ಟೀಮ್ ನೀಡುವ ಮಾಹಿತಿಯ ಮೇರೆಗೆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸ್ಥಳದಲ್ಲಿ 5-6 ತಂಡ ಪರಿಶೀಲನೆ ನಡೆಸ್ತಾ ಇದೆ. ಸ್ಫೋಟಕ್ಕೆ ನಿಖರ ಮಾಹಿತಿ ಏನು ಅಂತೇಳಿ ತಿಳಿಯಲು ನಮಗೂ ಕೂಡ ಸಮಯ ಬೇಕು. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಘಟನೆಯ ಬಗ್ಗೆ ಮಾತಾಡಿದ್ದಾರೆ. ಬೆಳಗಿನ ಜಾವ 8:15 8:15 ಅಂದಾಜು ಪೊಲೀಸ್ ಅವರಿಗೆ ಮಾಹಿತಿ ಬಂತು, ಇಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಆದ್ಮೇಲೆ ಲೋಕಲ್ ಪೊಲೀಸ್ ಅವರು ಮತ್ತೆ ಡಿಸಿಪಿ, ಜಾಯಿಂಟ್ ಸಿಪಿ ಎಲ್ಲರೂ ಬಂದಿದ್ದಾರೆ. ಮತ್ತೆ SDRF, ಫೈರ್ ಫೋರ್ಸ್, BDDS ಟೀಮ್, ನಮ್ದು FSL ಟೀಮ್, ಸೊಕೋ ಟೀಮ್ ಮತ್ತು ಬೇರೆ ನಮ್ಮ ಲೋಕಲ್ ಪೊಲೀಸ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ. ಅವರು ATS ಅದು ನಾವು ನಮ್ದು ಟೆರಿಸ್ ಎಲ್ಲಿದೆ ಅದನ್ನು ಎಲ್ಲ ಟೀಮ್ಸ್ಗೆ ನಾವು ಕಳಿಸಿದ್ದೀವಿ. ಮೇಲ್ನೋಟಿಗೆ ಈಗ ಯಾವುದು ಇದು ಏನು ಹಾನಿ ಆಗಿದೆ ಸುಮಾರು ಮನೆಗೆ ಅಂದಾಜು 7-8 ಮನೆಗೆ ಜಾಸ್ತಿ ಹಾನಿ ಆಗಿದೆ ಮತ್ತು ಇನ್ನೂ 6-7 ಮನೆಗೆ ಪಾರ್ಷಲಿ ಡ್ಯಾಮೇಜ್ ಆಗಿದೆ. ಅದು ಇನ್ನು ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಕಿಟಕಿ ಅದು ಎಲ್ಲ ಡ್ಯಾಮೇಜ್ ಆಗಿದೆ. ಆಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಮಗು, ಅದು 10 ವರ್ಷ ಅಂದಾಜು ಈಗ ಬರ್ತಾ ಇದೆ, ನಮ್ಮ ಮಾಹಿತಿ ಬಂದಿದೆ ಜಸ್ಟ್, ಅವ್ರದ್ದು ಡೆತ್ ಆಗಿದೆ, ಒಬ್ಬಂದು ಡೆತ್ ಆಗಿದೆ. ಇನ್ನೊಬ್ಬ ಸೀರಿಯಸ್ ಇದ್ದಾರೆ, ಒಬ್ಬ ಲೇಡಿ. ಬೇರೆ ಎಲ್ಲರೂ ಟೋಟಲ್ 10 ಜನ ಪೈಕಿ 1 ಡೆತ್ ಆಗಿದೆ, 1 ಸೀರಿಯಸ್. ಇನ್ನು 8 ಜನ ಇಂಜರೀಸ್ ಅಲ್ಲಿದ್ದಾರೆ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ. 5 ಕಡೆ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಅವರು ನಮ್ಮ ಪೊಲೀಸ್ ಅವರು ಮತ್ತೆ ಲೋಕಲ್ ಹೆಲ್ತ್ ಶಿಫ್ಟ್ ಮಾಡಿದೀವಿ ನಾವು. ಇಲ್ಲಿ ಈ ಘಟನೆದು ಡೀಟೇಲ್ ವಿವರ, ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾ ಇದೆ ಮತ್ತೆ ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ. ಸಿಎಂ ಬಂದಿದ್ರು ಮತ್ತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು, ಏನೋ ಮಾತಾಡಿದ್ರ, ಏನೋ ಹೇಳಿದ್ರ? ಎಲ್ಲಾರು ಇದ್ದಾರೆ ಸರ್, ಅವ್ರ ಹತ್ರ ಏನ್ ಹೇಳಿದ್ರೆ ಏನ್ ಮಾತಾಡಿದ್ರು ಸರ್. ನಾವು ಆಸ್ಪತ್ರೆಗೆ ಅವ್ರು ನೋಡಕ್ ಹೋಗಿದ್ದೀವಿ. ನಾವು ಅಲ್ಲ ಚಚ್ಚಿ ಹಾಕಿ ಕರ್ಕೊಂಡ್ ಬಂದು ಮಣಗಿಸ್ಬಿಟ್ಟು ಇವಾಗ ನಾವು ಬಂದಿದ್ದೀವಿ. ಈಗ ಗ್ಯಾಸ್ ಅಂದ್ರೆ ಬೇರೆ ತರ ಇರುತ್ತೆ, ನೀವು ನೋಡಿರ್ತೀರಾ ಅಲ್ಲಿ ಅಲ್ಲ ಬೇರೆ ಕಡೆ ಎಲ್ಲಾದ್ರೂ ಆದಾಗ ಇಲ್ಲಿ ಏನಾಗಿದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಗೊತ್ತಿಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಈ ತರ ಸಿಲಿಂಡರ್ ಆದ್ರೆ ಇಷ್ಟೊಂದು ಮನೆಗೆ ಹೋಗಲ್ಲ ಅಲ್ವಾ ಸರ್, ಏನು ಅಂತ ಗೊತ್ತಿಲ್ಲ ಸರ್. ಅದೇ ಈಗ ಸಿಲಿಂಡರ್ ಆದ್ರೆ ಇಷ್ಟು ಏನೋ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಸದ್ಯ ನಮ್ 4 ತಿಂಗಳ ಆಚೆ ಬಂದ್ರೆ ನಾವು ಸಾಕು ಅಂತ ಇದ್ವಿ. ನಾವು ಟೆನ್ಷನ್ ಆಗ್ಬಿಟ್ಟಿದ್ವಿ. ಆಯ್ತು, ಇದಿಷ್ಟು ಸ್ಥಳೀಯರ ಮಾತು. ಅಂದ್ರೆ ಈ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಈ ರೀತಿ ಆಗೋದಿಲ್ಲ ಅಂತೇಳಿ ಸ್ಥಳೀಯರೇ, ಅಂದ್ರೆ ಅವನು ಮನೆಗಳಲ್ಲಿ ವಾಸ ಮಾಡ್ತಿದ್ದಂತ ನಿವಾಸಿಗಳೇ ಹೇಳ್ತಿದ್ದಾರೆ. ಸಿಲಿಂಡರ್ ಬ್ಲಾಸ್ಟ್ ಗಳಾದ್ರೆ ಈ ಲೆವೆಲ್ಗೆಲ್ಲ ಆಗ್ತಿರ್ಲಿಲ್ಲ, ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ. ಎಲ್ಲರೂ ಬಂದು ನೋಡ್ತಿದ್ದಾರೆ, ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ನಮ್ ಜೀವ ಉಳಿದಿದ್ ಸಾಕು, ನಾವು ಕೆಲ್ಸಕ್ಕೆ ಹೋಗಿದ್ವಿ, ಮನೆಯಲ್ಲಿ ನಮ್ಮ ಪತಿ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಬ್ಲಾಸ್ಟ್ ಆಗಿ ಅವ್ರ ಮೇಲೆ ತಲೆ ಮೇಲೆ ಈಗ ಗಾಯ ಆಗಿದೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತೇಳಿ ಸ್ಥಳೀಯರು ಹೇಳ್ತಿರುವಂತದ್ದು. ಒಟ್ಟಾರೆ ಇಲ್ಲಿ ಪೊಲೀಸರಿಗೂ ಒಂದು ಸಸ್ಪೆಕ್ಟ್ ಇದೆ, ಇಲ್ಲಿ ವಾಸ ಮಾಡುತ್ತಿದ್ದಂತಹ ನಿವಾಸಿಗಳಿಗೂ ಕೂಡ ಒಂದು ಸಸ್ಪೆಕ್ಟ್ ಇದೆ. ಸದ್ಯಕ್ಕೆ ತನಿಖೆ ನಡೀತಿದೆ. ಸೋಕೋ ಟೀಮ್ ಬಂದಿದೆ, ಬಾಂಬ್ ಸ್ಕ್ವಾಡ್ ಬಂದಿದೆ, ಮತ್ತೆ FSL ಅಧಿಕಾರಿಗಳು ಬಂದಿದ್ದಾರೆ, ಪರಿಶೀಲನೆ ಮಾಡಲಾಗ್ತಿದೆ. ಅಸಲಿಗೆ ಬ್ಲಾಸ್ಟ್ ಆಗಿದ್ ಯಾಕೆ, ಏನ್ ಕಾರಣ ಅನ್ನೋಂಥದ್ದು ತನಿಖೆ ವೇಳೆಗೆ ಗೊತ್ತಾಗಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಲ್ಸನ್ ಗಾರ್ಡ್ನಲ್ಲಿ ಆಗಿರುವಂತಹ ನಿಗೂಢ ಸ್ಫೋಟ ಪ್ರಕರಣದಲ್ಲಿ ಈಗ ತನಿಖೆ ಚುರುಕಾಗಿದೆ. ಸುಮಾರು ಈ ಪ್ರಕರಣದಲ್ಲಿ 13 ಮನೆಗಳಿಗೆ ಹಾನಿಯಾಗಿದ್ದಾವೆ. ಅದರ ಜೊತೆಗೆ 9 ಜನರು ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಈ ಸ್ಫೋಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಹೇಳಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 9 ಜನರಿಗೆ ಗಾಯ ಆಗಿದೆ. ತನಿಖೆ ನಡೀತಾ ಇದೆ. ಆಸ್ಪತ್ರೆಗಳಿಗೆ ಅವರನ್ನು ದಾಖಲು ಮಾಡಲಾಗಿದೆ. ಸ್ಫೋಟವಾದ ಮನೆಯನ್ನ ಈಗ ಕ್ಲಿಯರ್ ಮಾಡಲಾಗಿದೆ. ಎಲ್ಲಿ ಸ್ಫೋಟ ಆಯ್ತಲ್ಲ ಆ ಮನೆಯನ್ನು ಈಗ ಕ್ಲಿಯರ್ ಮಾಡಲಾಗಿದೆ. ಟೆಕ್ನಿಕಲ್ ಟೀಮ್ ನೀಡುವ ಮಾಹಿತಿಯ ಮೇರೆಗೆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸ್ಥಳದಲ್ಲಿ 5-6 ತಂಡ ಪರಿಶೀಲನೆ ನಡೆಸ್ತಾ ಇದೆ. ಸ್ಫೋಟಕ್ಕೆ ನಿಖರ ಮಾಹಿತಿ ಏನು ಅಂತೇಳಿ ತಿಳಿಯಲು ನಮಗೂ ಕೂಡ ಸಮಯ ಬೇಕು. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಘಟನೆಯ ಬಗ್ಗೆ ಮಾತಾಡಿದ್ದಾರೆ.
ಬೆಳಗಿನ ಜಾವ 8 ಕಾಲಿಂದ 8:15 ಅಂದಾಜು ಪೊಲೀಸ್ ಅವರಿಗೆ ಮಾಹಿತಿ ಬಂತು, ಇಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಆಮೇಲೆ ಲೋಕಲ್ ಪೊಲೀಸ್ ಅವರು ಮತ್ತೆ ಡಿಸಿಪಿ, ಜಾಯಿಂಟ್ ಸಿಪಿ ಎಲ್ಲರೂ ಬಂದಿದ್ದಾರೆ. ಮತ್ತೆ SDRF, ಫೈರ್ ಫೋರ್ಸ್, BDDS ಟೀಮ್, ನಮ್ದು FSL ಟೀಮ್, ಸೋಕೋ ಟೀಮ್ ಮತ್ತು ಬೇರೆ ನಮ್ಮ ಲೋಕಲ್ ಪೊಲೀಸ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ. ಅವರು ATS ಅದು ನಾವು ನಮ್ದು ಟೆರಿಸ್ ಇದೆ, ಅದನ್ನು ಎಲ್ಲ ಟೀಮ್ಸ್ಗೆ ನಾವು ಕಳಿಸಿದ್ದೀವಿ. ಮೇಲ್ನೋಟಿಗೆ ಈಗ ಯಾವುದು ಇದು ಏನು ಹಾನಿ ಆಗಿದೆ ಸುಮಾರು ಮನೆಗೆ, ಅಂದಾಜು 7-8 ಮನೆಗೆ ಜಾಸ್ತಿ ಹಾನಿ ಆಗಿದೆ ಮತ್ತು ಇನ್ನೂ 6-7 ಮನೆಗೆ ಪಾರ್ಷಲಿ ಡ್ಯಾಮೇಜ್ ಆಗಿದೆ. ಅದು ಇನ್ನು ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಕಿಟಕಿ ಅದು ಎಲ್ಲ ಡ್ಯಾಮೇಜ್ ಆಗಿದೆ. ಆಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಮಗು, ಅದು 10 ವರ್ಷ ಅಂದಾಜು ಈಗ ಬರ್ತಾ ಇದೆ, ನಮ್ಮ ಮಾಹಿತಿ ಬಂದಿದೆ ಜಸ್ಟ್, ಅವ್ರದ್ದು ಡೆತ್ ಆಗಿದೆ, ಒಬ್ಬಂದು ಡೆತ್ ಆಗಿದೆ. ಇನ್ನೊಬ್ಬ ಸೀರಿಯಸ್ ಇದ್ದಾರೆ, ಒಬ್ಬ ಲೇಡಿ. ಬೇರೆ ಎಲ್ಲರೂ ಟೋಟಲ್ 10 ಜನ ಪೈಕಿ 1 ಡೆತ್ ಆಗಿದೆ, 1 ಸೀರಿಯಸ್. ಇನ್ನು 8 ಜನ ಇಂಜರೀಸ್ ಅಲ್ಲಿ ಇದ್ದಾರೆ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ. 5 ಕಡೆ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಅವರು ನಮ್ಮ ಪೊಲೀಸ್ ಅವರು ಮತ್ತೆ ಲೋಕಲ್ ಹೆಲ್ತ್ ಶಿಫ್ಟ್ ಮಾಡಿದೀವಿ ನಾವು. ಇಲ್ಲಿ ಈ ಘಟನೆದು ಡೀಟೇಲ್ ವಿವರ, ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾ ಇದೆ, ಮತ್ತೆ ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ. CM ಬಂದಿದ್ರು, ಮತ್ತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು, ಏನನ್ನ ಮಾತಾಡಿದ್ರ, ಏನನ್ನ ಹೇಳಿದ್ರ? ಎಲ್ಲಾರು ಇದ್ದಾರೆ ಸರ್, ಅವ್ರ ಹತ್ರ ಏನ್ ಹೇಳಿದ್ರು ಏನ್ ಮಾತಾಡಿದ್ರು ಸರ್. ನಾವು ಆಸ್ಪತ್ರೆಗೆ ಅವ್ರು ನೋಡಕ್ ಹೋಗಿದ್ದೀವಿ, ನಾವು ಅಲ್ಲ ಚಚ್ಚಿ ಹಾಕಿ ಕರ್ಕೊಂಡ್ ಬಂದು ಮಣಗಿಸ್ಬಿಟ್ಟು ಇವಾಗ ನಾವು ಬಂದಿದ್ದೀವಿ. ಈಗ ಗ್ಯಾಸ್ ಅಂದ್ರೆ ಬೇರೆ ತರ ಇರುತ್ತೆ, ನೀವು ನೋಡಿರ್ತೀರಾ ಅಲ್ಲಿ ಅಲ್ಲ, ಬೇರೆ ಕಡೆ ಎಲ್ಲಾದ್ರೂ ಆದಾಗ ಇಲ್ಲಿ ಏನಾಗಿದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಗೊತ್ತಿಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಈ ತರ ಸಿಲಿಂಡರ್ ಆದ್ರೆ ಇಷ್ಟೊಂದು ಮನೆಗೆ ಹೋಗಲ್ಲ ಅಲ್ವಾ ಸರ್, ಏನು ಅಂತ ಗೊತ್ತಿಲ್ಲ ಸರ್. ಅಮ್ಮ, ಅದೇ ಈಗ ಸಿಲಿಂಡರ್ ಆದ್ರೆ ಇಷ್ಟು ಏನೋ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಸದ್ಯ ನಮ್ 4 ಗಂಟೆ ಆಚೆ ಬಂದ್ರೆ ನಾವು ಸಾಕು ಅಂತ ಇದ್ವಿ, ನಾ ಟೆನ್ಷನ್ ಆಗ್ಬಿಟ್ಟಿದ್ವಿ. ಆಯ್ತು, ಇದಿಷ್ಟು ಸ್ಥಳೀಯರ ಮಾತು. ಅಂದ್ರೆ ಈ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಈ ರೀತಿ ಆಗೋದಿಲ್ಲ ಅಂತೇಳಿ ಸ್ಥಳೀಯರೇ, ಅಂದ್ರೆ ಅವನ ಮನೆಗಳಲ್ಲಿ ವಾಸ ಮಾಡ್ತಿದ್ದಂತ ನಿವಾಸಿಗಳೇ ಹೇಳ್ತಿದ್ದಾರೆ. ಸಿಲಿಂಡರ್ ಬ್ಲಾಸ್ಟ್ ಗಳಾದ್ರೆ ಈ ಲೆವೆಲ್ಗೆಲ್ಲ ಆಗ್ತಿರ್ಲಿಲ್ಲ, ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ. ಎಲ್ಲರೂ ಬಂದು ನೋಡ್ತಿದ್ದಾರೆ, ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ನಮ್ ಜೀವ ಉಳಿದಿದ್ ಸಾಕು, ನಾವು ಕೆಲ್ಸಕ್ಕೆ ಹೋಗಿದ್ವಿ, ಮನೆಯಲ್ಲಿ ನಮ್ಮ ಪತಿ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಬ್ಲಾಸ್ಟ್ ಆಗಿ ಅವ್ರ ಮೇಲೆ ತಲೆ ಮೇಲೆ ಈಗ ಗಾಯ ಆಗಿದೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತೇಳಿ ಸ್ಥಳೀಯರು ಹೇಳ್ತಿರುವಂತದ್ದು. ಒಟ್ಟಾರೆ ಇಲ್ಲಿ ಪೊಲೀಸರಿಗೂ ಒಂದು ಸಸ್ಪೆಕ್ಟ್ ಇದೆ, ಇಲ್ಲಿ ವಾಸ ಮಾಡುತ್ತಿದ್ದಂತಹ ನಿವಾಸಿಗಳಿಗೂ ಕೂಡ ಒಂದು ಸಸ್ಪೆಕ್ಟ್ ಇದೆ. ಸದ್ಯಕ್ಕೆ ತನಿಖೆ ನಡೀತಿದೆ, ಸೋಕೋ ಟೀಮ್ ಬಂದಿದೆ, ಬಾಂಬ್ ಸ್ಕ್ವಾಡ್ ಬಂದಿದೆ, ಮತ್ತೆ FSL ಅಧಿಕಾರಿಗಳು ಬಂದಿದ್ದಾರೆ, ಪರಿಶೀಲನೆ ಮಾಡಲಾಗ್ತಿದೆ. ಅಸಲಿಗೆ ಬ್ಲಾಸ್ಟ್ ಆಗಿದ್ ಯಾಕೆ, ಏನ್ ಕಾರಣ ಅನ್ನೋಂಥದ್ದು ತನಿಖೆ ವೇಳೆಗೆ ಗೊತ್ತಾಗಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿವಾಸಿಗಳಿಗೂ ಕೂಡ ಒಂದು ಸಸ್ಪೆಕ್ಟ್ ಇದೆ, ಸದ್ಯಕ್ಕೆ ತನಿಖೆ ನಡೀತಿದೆ.